ಶರಣೆಂದರೆ ನೀನು ಕಾಯುವ ಅವನು ಶನಿ ಮಹಾದೇವ. ಸ್ನೇಹಿತರೆ ನಮಸ್ಕಾರ. ಸುಮಾರು 12-13 ವರ್ಷಗಳ ಹಿಂದೆ ನನ್ನ ಗ್ರಾಮದ ಕೆಲವು ಕಲಾವಿದರುಗಳನ್ನು ಆಯ್ಕೆ ಮಾಡಿಕೊಂಡು ಶನಿದೇವ ಅನ್ನೋ ಕಿರುಚಿತ್ರವನ್ನ ನಿರ್ದೇಶನ ಮಾಡಿದೆ. ಈ ಕಿರುಚಿತ್ರದಲ್ಲಿ ಅಭಿನಯಿಸಿದ ಬಹುತೇಕ ಕಲಾವಿದರು ಇಂದು ನಮ್ಮೊಡನಿಲ್ಲ. ಆ ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡಲೆಂದು ಪ್ರಾರ್ಥನೆ ಮಾಡ್ತಾ ಅವರ ಸವಿನೆನಪಿಗಾಗಿ ಈ ಕಿರುಚಿತ್ರವನ್ನ ನಿಮ್ಮುಂದೆ ಇಡ್ತಾ ಇದ್ದೀನಿ. ಈ ಚಿತ್ರವನ್ನ ವೀಕ್ಷಿಸಿ, ತಪ್ಪಿದ್ದರೆ ಮನ್ನಿಸಿ, ಹರಸಿ, ಆಶೀರ್ವದಿಸಿ. ಕೇಳಿ, ಗ್ರಾಮದ ವಿಷಯದ ಬಗ್ಗೆ ಯಜಮಾನ್ರು ಪಂಚಾಯತಿ ಕರೆದಿದ್ದಾರೆ. ಎಲ್ರು ಮುಂಚೆ ಸೇರ್ಕೊಳ್ರಪ್ಪ. ಶಾಂತಿ ನೋಡಿಯಪ್ಪ, ನಿಮ್ಮನ್ನೆಲ್ಲ ಇವತ್ತು ಕರ್ಸಿರೋ ಉದ್ದೇಶ ಇಷ್ಟೇ. ಹಿಂದೆ ಶನಿಮಾತ್ಮ ಮುನ್ಸ್ಕೊಂಡು ಮಳೆ ಬೆಳೆ ಆಗದೆ ಹೋದ್ರೆ ಹಿಂದೋರು ಅವನ್ನ ಅರ್ಕೆ ಕಟ್ಕೊಂಡು ಹರ್ಸ್ಕೊಂಡು ಅವ್ನ ಸೇವೆ ಮಾಡಿದ್ರೆ ಮಳೆ ಬೆಳೆ ಆಗ್ತಿತ್ತಂತೆ. ನೋಡ್ರಪ್ಪ, ನಾವು ಕೂಡ ಈಗ 2 ವರ್ಷದಿಂದ ಹಿಂದೆ ನಮ್ಮೂರ್ಗೂ ಮಳೆ ಬೆಳೆ ಇಲ್ಲದೆ ಹೋದಾಗ ನಾವು ಹಿಂದವ್ರಾಗಿ ಆ ಶನಿಮಾತ್ಮನಿಗೆ ಅರಕೆ ಕಟ್ಕೊಂಡು, ಸ್ವಾಮಿ ನಮ್ಮೂರ್ಗೂ ಸುಭಿಕ್ಷವಾಗಿ ಮಳೆ ಬೆಳೆ ಬಂದ್ರೆ ನಾವು ನಿನ್ ಕತೆ ಮಾಡ್ತೀವಿ, ನಿನ್ನ ಸೇವೆ ಮಾಡ್ತೀವಿ ಅಂತ ಆಶಿಸ್ತಿದ್ವಿ ಕಣಪ್ಪ. ಆ ಸ್ವಾಮಿ ಮಳೆ ತಂದು ಅವನ ಮಾತನ್ನ ಅವನು ಉಳಿಸ್ಕೊಂಡ್ಬಿಟ್ಟ. ನಮ್ಮ ಮಾತನ್ನ ಉಳಿಸ್ಕೋಬೇಕಾಗಿದೆ ಈಗ ನಾವು. ಎಲ್ಲ ಸೇರಿ ಶನಿ ಪ್ರಭಾವ ನಾಟಕ ಮಾಡಬೇಕು ಅಂತ ನಿಮ್ಮೆಲ್ಲರೂ ಕಲಿಸಿದ್ರು. ಏನಪ್ಪ ಎಲ್ಲಕ್ಕೂ ಒಪ್ಪಿಗೆನಾ? ನಮ್ಗೆ ಒಪ್ಪಿಗೆ ಇಲ್ಲ. ಯಾಕಲ್ಲ, ಏನಾಯ್ತು ನಿಮ್ಗೆ? ನಾವು ಈಗಿನ ಕಾಲ ಹುಡುಗರು ಅಪ್ಪ ಹಾಕದ ಆಳದ ಮರ ಅಂತವ ಹಳೆ ಕಾಲದ ಮೂಢನಂಬಿಕೆಗಳಿಗೆ ಜೋತ್ ಬೀಳ್ತಾ ಇದ್ದೀರಾ. ಇದು 20ನೇ ಶತಮಾನ, ಕಂಪ್ಯೂಟರ್ ಕಾಲ, ಮೋಡ ಬಿತ್ತನೆ ಮಾಡಿ ಮಳೆ ತರೋ ಕಾಲ. ಈ ಕಾಲದಲ್ಲೂ ನಿಮ್ ದೇವ್ರಿಗೆ ಅರ್ಕೆ ಕಟ್ಟಿದ್ಕೆ ಮಳೆ ಉಯಿಸ್ತಾನೋ ನಿಮ್ ಬುದ್ಧಿಗೆ ನಾನು ಏನಂತ ಹೇಳಿ? ಇದನ್ನೆಲ್ಲ ನೀವು ನಂಬೋದು, ನಾವು ನಂಬಿಕಿಲ್ಲ. ಕಾಲ ಬದಲಾವಣೆ ಆಗ್ಬಿಟ್ರೆ ದೇವರೇ ಇಲ್ಲ ಅನ್ನಕ್ಕಾಯ್ತದ? ದೇವ್ರಿಲ್ಲ ಅಂತ ನಾ ಹೇಳ್ತಾ ಇಲ್ಲ. ಎಲ್ಲ ಆತನಿಂದ ಆಗಿದೆ ಅನ್ನೋ ಮೂಢನಂಬಿಕೆನ ನಾ ನಂಬಲ್ಲ. ಲೋ 4 ಅಕ್ಷರ ಕಲ್ತಿದ್ದೀವಿ ಅಂತ ಈಗೆಲ್ಲ ಮಾತಾಡ್ಬೇಡಿ ಕಣ್ರು. ಆ ನಮ್ಮಪ್ಪ ಶನಿಮಾತ್ಮ ಮುನ್ಸ್ಕೊಂಡ್ರೆ ನಮ್ಮೂರ್ಗ್ ಒಳ್ಳೇದಾಗಲ್ಲ ಕಣ್ರಪ್ಪ. ಹಿಂದೆ ಆ ವಿಕ್ರಮ್ ರಾಜ ಶನಿಮಾತ್ಮನ ಜರಿದು ಎಂತೆಂತ ಕಷ್ಟಕ್ಕೆ ಗುರಿಯಾದ ಗೊತ್ತೇನ್ರಪ್ಪ. ಅದೇ ರೀತಿ ನೀವು ಆ ಶನಿಮಾತ್ಮನ ಜರಿದು ನೀವು ಕಷ್ಟಗಳ ಮೈ ಮೇಲೆ ಎಳ್ಕೋಬಾರ್ದು ಕಣ್ರಪ್ಪ. ಅದು ಪುರಾಣ. ಅಲ್ಲಿ ನಡೆಯೋ ಪ್ರತಿಯೊಂದು ಘಟನೆಗೂ ಆಧಾರ ಇರಲ್ಲ, ಹಾಗಾಗಿ ನಾವು ಅದನ್ನ ಸತ್ಯ ಅಂತ ನಂಬೋಕೂ ಆಗಲ್ಲ. ಆದ್ರೆ ಇದು ವಾಸ್ತವ. ಇಲ್ಲಿ ನಡೆಯೋ ಪ್ರತಿಯೊಂದು ಘಟನೆಗೂ ಆಧಾರ ಇರುತ್ತೆ. ಅದರಿಂದ ಇಲ್ಲಿ ನಿಮ್ಮ ಶನಿಮಾತ್ಮನ ಪ್ರಭಾವ ಏನು ನಡೆಯಲ್ಲ. ನೀವು ಸ್ವಾಮಿ ಕತೆ ಮಾಡೋದಿಲ್ಲ ಅಂದ್ರೆ ಆಯ್ತಲ್ಲ. ನಾಟಕ ಅಂದ್ರೆ ತಮಾಷೆ ಅಲ್ಲ. 5-6 ಸಾವಿರ ರೂಪಾಯಿ ಕೈ ಬಿಟ್ಟೋಯ್ತದೆ. ಆಡಬೇಕು ಅನ್ನೋ ಖುಷಿ ಇದ್ರೆ ರಾಮಾಯಣನೋ ಮಹಾಭಾರತನೋ ಆಡವ ಬಿಡಿ. ಸ್ವಾಮಿ ಕಥೆಯಲ್ಲಿ ಲೇಡೀಸೇ ಇಲ್ಲ ಅಂದ್ಮೇಲೆ ಎಂತ ನಾಟಕ? ಇನ್ನೊಂದು ಸೋಕಿಗೋಸ್ಕರ ಆ ಶನಿ ಮಾತ್ಮನ ಕಥೆನೇ ಬೇಡ ಅಂತ ಹೇಳ್ತಾ ಇದೀರಾ? ಕಷ್ಟಪಟ್ಟು ಕಾಸು ಆಗ್ತಿರುವಾಗ ಅಷ್ಟಾದ್ರೂ ಬೇಡ ಬಂದ್ರ ಹೋಗೋಣ. ಕಾಲದ ಜೊತೆಲಿ ಇವರು ಬದಲಾವಣೆ ಆಯ್ತಾವ್ರೆ. ಬದಲಾವಣೆ ಬರದಲ್ಲಿ ನಿನ್ನನ್ನೇ ಮರಿತಾ ಇದ್ದಾರೆ. ಈ ಬದಲಾವಣೆ ಯುಗದಲ್ಲೂ ನೀನಿದ್ದೀಯ ಅನ್ನೋದ ನಿರೂಪಿಸು.
ಸ್ವಾಮಿ ಇವರೆಲ್ಲ ಒಳ್ಳೆ ಬುದ್ಧಿ ಕೊಟ್ಟು ನೀನ್ ಹರಕೆ ತೀರ್ಸ್ಕೊಳ್ಳೋ ಬಾರ ನಿಂದು ಕಣಪ್ಪ. ಏನ್ರಪ್ಪ ಆಗ್ಲೇ ಆ ಕಡೆ ಕೇಳ್ಬಿಟ್ಟಿದ್ದೀರ, ನನ್ಗೊಂದ್ ಕೈ ಹಾಕಿ. ನಡಿಯೋ ಆಟ ಮುಗಿಲಿ. ಅದ ನಮ್ಮ ಮಾವ ನಾಟಕ ಸೇರಿದ ಹಳಿ ಮಯ ನೀನ್ ತಪ್ಪದೆ ಬರ್ಬೇಕು ಅಂತ ಹೇಳಿದ. ನೀನ್ ಬರ್ಲಿಲ್ಲ ಅಂದ್ರೆ ನನ್ ಬಣ್ಣನೇ ಹಾಕ್ಸ್ಕೊಳಕಿಲ್ಲ ಅಂತ ಹೇಳಿದ. ಅದಕ್ಕೆ ನಾಟಕಕ್ಕೆ ಹೋಗಿದೆ. ನಾಟಕನ? ಯಾವ ನಾಟಕ? ಚೆನ್ನಾಗಾಡಿದ್ರಾ? ನಾಟಕ ಕುರುಕ್ಷೇತ್ರ ಹೇಗಾಡಿದ್ರು ಅಂತೀಯ? ಆ ನಾಟಕ ನೋಡ್ತಾ ಇದ್ರೆ ನಾವು ನಾಟಕ ಆಡಿ ಕುಣಿದು ಕುಪ್ಪಳಿಸ್ಬೋಣ ಅನ್ನಿಸ್ತಾ ಇತ್ತು. ಲೇಡೀಸ್ ಎಷ್ಟು ಜನ ಬಂದಿದ್ರು? ಚೆನ್ನಾಗಿದ್ರಾ? ಸೂಪರ್ ಆಗಿದ್ರು. ಅವ್ರನ್ನ ನೋಡ್ತಾ ಇದ್ರೆ ಯಾವ ತರ ಟಚ್ ಕೊಡ್ತಿದ್ರು ಅಂದ್ರೆ ನಾನು ನಾಟಕ ಸೇರಿ ಅವ್ರ ಜೊತೆಲಿ ಪಾತ್ರ ಮಾಡಿ ಚೆನ್ನಾಗಿ ಮಿಂಚ್ಕೋಬಹುದಾಗಿತ್ತು ಕಿಟ್ಟಿ. ಆ ತರ ಟಚ್ ಕೊಡ್ತಿದ್ರು. ಓ ಈ ಸರ್ ಏನಾರ ಆಗ್ಲಿ ನಾವೊಂದ್ ನಾಟಕ ಹಾಡೇ ಬಿಡೋಣ. ನಾವೇನ್ ಸಾಯೋವಾಗ ಏನು ಹೊತ್ಕೊ ಹೋಗಲ್ಲ, ಇರೋವರಿಗೆ ಗಂಟ ಎಂಜಾಯ್ ಮಾಡೋಣ. ಸರಿ ಕಣ್ರಪ್ಪ, ಯಾವ ನಾಟಕ ಮಾಡಬೇಕು ನೀವೇ ತೀರ್ಮಾನ ಮಾಡಿ. ಏನಪ್ಪ ಒಂದ್ ಕೆಲಸ ಮಾಡದ, ಮಹಾಭಾರತ ಆಡ್ಬಿಡದ? ನೋಡಪ್ಪ, ನಾಟಕ ಮಾಡೋದಾದ್ರೆ ಒಂದ್ ಕಂಡೀಷನ್, ದ್ರೌಪದಿ ಪಾತ್ರಕ್ಕೆ ಮೈಸೂರು ರಾಣಿನೇ ಕರ್ಸೋಣ. ಓ ಏನ್ ಅರ್ಜುನನ್ ಮಾಡೋ ಆಸೆ ಏನೋ? ದ್ರೌಪದಿ 5 ಜನ ಹೆಣ್ತಿರು ಕಣಪ್ಪ, ಇನ್ನು 4 ಜನ ಅವ್ರೆ ಬಾಕಿ ಅವ್ರನ್ನ ಕೇಳದ. ಓ ರಾಣಿ ಬೇಡ ಕಣಪ್ಪ, ವಾಣಿ ಕರ್ಸದ? ವಾಣಿನ ಬೇಡ, ತುಂಬಾ ದಪ್ಪ ಇದ್ದಾಳೆ, ನನಗ್ ಸೆಟ್ ಆಗಲ್ಲ. ಜ್ಯೋತಿ ಕರ್ಸೋಣ, ತೆಳಿಗೆ ಬೆಳಿಗ್ಗೆ ಚೆನ್ನಾಗವಳೆ, ನನಗ್ ಸೆಟ್ ಆಯ್ತಾಳೆ. ಲೋ ಆ ಪಾಂಡವರೇ ಅವಳು ಆಗವಳೆ ಈಗವಳೆ ಅಂತ ಕಿತ್ತಾಡ್ಲಿಲ್ಲ, ನೀವ್ಯಾಕ್ರೋ ಕಿತ್ತಾಡಿರಿ? ಫಸ್ಟ್ ಎಲ್ಲ ಸೇರಿ ಪಾತ್ರ ಹಂಚ್ಕೊಳ್ಳೋಣ, ಆಮೇಲೆ ಅದು. ಅಪ್ಪ ನಾನಂತೂ ದುಶ್ಯಾಸನ್ ಪಾತ್ರನೇ ಮಾಡೋದು. ಯಾಕಪ್ಪ ದ್ರೌಪದಿ ಸೀರೆ ಹೇಳಿ ಆಸೆ ಆಯ್ತಾ? ಮೊದ್ಲು ನಿನ್ನ ಹೆಂಡತಿ ಸೀರೆ ಹೇಳೋದ್ ಕಲ್ತ್ಕೋ, ಇಲ್ಲಾಂದ್ರೆ ದ್ರೌಪದಿ ಇವ್ನ ಯಾವ ಗಂಟ್ಸ್ ಕೆಟ್ಟೋದ್ನಪ್ಪ ಅಂತ ಹಾಡ್ಕೊಬಿಡ್ತಾಳೆ. ಏ ತಮಾಷೆ ಸಾಕು ಕಣ್ರಪ್ಪ, ಸೀರಿಯಸ್ ಆಗಿ ಯೋಚನೆ ಮಾಡಿ. ನಾನಂತೂ ಕೃಷ್ಣನ್ ಮಾಡ್ಬೇಕು ಅಂತ ಇದ್ದೀನಿ, ಜನ ನೀನ್ ಯಾವ್ದು ಮಾಡ್ಬೇಕು ಅಂತ ಇದ್ದೀಯ? ನಾನ್ ದುರ್ಯೋಧನ್ ಮಾಡ್ತೀನಿ ಕನ್ನಡ. ನಾನ್ ಅರ್ಜುನ. ನಾನ್ ಕಣ್ಣು ಮಾಡ್ಬೇಕಂತೀನಿ ಕಣಪ್ಪ. ಸಖುನಿ. ನಾನ್ ಧರ್ಮರಾಯ ಮಾಡ್ಬೇಕು ಅಂತಿದ್ರಪ್ಪ. ಇಲ್ಲಪ್ಪ, ಪಾತ್ರ ಎಲ್ಲ ಹಂಚಾಗದೆ. ನಾಳೆಲೆ ಮಾಸ್ಟರ್ ಕರ್ಸ್ಬಿಟ್ಟು ನಾಳೆಲೆ ಪ್ರಾಕ್ಟೀಸ್ ಶುರು ಮಾಡೋದ. ಏನಂತೀರಪ್ಪ? ಹೇಳದೆ ಮತ್ತು ಶುರು ಮಾಡದೆ. ಮಂಗ್ಲ ಆಡೋದೇನ್ರಪ್ಪ? ಓ ಆಡ್ಬೋದು ಗೊತ್ತ, ಹಾಕಿ. ಪಾಟು ಯಾರು ಮಾಡಿದ್ರಿ ಅದು ಹೇಳಪ್ಪ. ಅದಕ್ಕೆ ನೀವು ಕೇಳಿ ಮೇಷ್ಟ್ರೆ, ಅವ್ರ ಹೆಸರು ಹೇಳ್ತೀನಿ. ಆಯ್ತು. ಅವ್ರ ಹೆಸರಿಗೆ ಎಂ ಕಾಂತನ್ ಕೊಟ್ಟಿವಿ ಮೇಷ್ಟ್ರೆ. ಆಯ್ತು. ನಮ್ಮ ಐನವ್ರಿಗೆ ನಾಲ್ಕು ಕೊಟ್ಟಿವಿ. ನಮ್ಮ ಶಿವಶಂಕರ್ ಅವ್ರಿಗೆ ಭೀಷ್ಮನ್ ಕೊಟ್ಟಿವಿ. ಒಳ್ಳೆ ಮಾಡಿದ್ರಿ. ನಮ್ಮ ರಮೇಶ್ ಅವ್ರಿಗೆ
ಕೃಷ್ಣನ್ ಕೊಟ್ಟಿವಿ, ನಮ್ಮ ರಾಶಿ ಅವ್ರಿಗೆ ಧರ್ಮರಾಯನ್ ಕೊಟ್ಟಿವಿ ಮೇಷ್ಟ್ರೆ. ಪಾಠ ಶುರು ಮಾಡೋದು ಬಾಪ. ದುರ್ಯೋಧನ ಬಾರಪ್ಪ. ಏನ್ ಚೆನ್ನಾಗಿ ಆಡ್ತೀಯಪ್ಪ. ನೀನ್ ಆಡ್ತಾ ಇರೋದು ನೋಡಿದ್ರೆ ನಮ್ಮ ಅಪ್ಪರ್ ಜ್ಞಾಪಕ ಬರ್ತಾದೆ. ನಮ್ಮ ಅಪ್ಪ ಅವರು ದುರ್ಯೋಧನ ಪಾತ್ರದಲ್ಲಿ ಇದೇ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಿ ಆ ಮೈಸೂರು ಮಹಾರಾಜರು ನಮ್ಮ ಅಪ್ಪ ಅವ್ರ ಕೈಗೆ ಖಡ್ಗ ತೊಟ್ಟರು. ಹೌದು ಕಾರಣ ಎಲ್ಲ ಆದ್ಮೇಲೆ ಚೆನ್ನಾಗಿ ಆಡ್ತಿರೋದು ನೋಡಿದ್ರೆ ನಿನ್ನನ್ನೇ, ಆದ್ರೆ ನಾಟಕದಲ್ಲಿ ಚೆನ್ನಾಗಿ ಮಿಂಚ್ಕೋತೀಯ ಬಿಡು. ನಿಮ್ಮೂರಲ್ಲಿ ನಾಟಕ ಯಾವಾಗ ಆಡ್ಬೇಕು ಅಂತ ಇಟ್ಕೊಂಡಿದ್ದೀರಾ? ಮುಂದಿನ ತಿಂಗಳು ಹೆಂಗೆ ಶನಿವಾರ. ಹೌದು, ಅವತ್ತು ಶನಿದೇವ್ರ ಪರ ಅಲ್ವಾ? ಹೌದು ಕಣ. ಮತ್ತೆ ಶನಿದೇವ್ರ ಕಥೆನೂ ಮಾಡ್ಬೇಕು ಅಂತ ಇಟ್ಕೊಂಡಿದ್ರಲ್ಲ, ಅನ್ಕೊಂಡಿದ್ರು ಅದು. ನೀನೇನೇ ಹೇಳು, ಆ ಶನಿದೇವ್ರ ನಾಟಕ ಬಿಟ್ಟು ಬೇರೆ ನಾಟಕ ಆಡ್ತಿರೋದು ನನ್ ಸ್ವಲ್ಪನೂ ಇಷ್ಟ ಇಲ್ಲ. ಅಲ್ಲ ಕಣಣ್ಣ, ಯಾವ್ದೋ ಒಂದ್ ಕಟ್ಟೆ ಕಟ್ಕೊಂಡು ನೀನು ಆ ಶನಿ ದೇವ್ರು ಹಂಗ್ ಮಾಡ್ಬಿಡ್ತಾನೆ ಹಿಂಗ್ ಮಾಡ್ಬಿಡ್ತಾನೆ ಅಂತೀಯಲ್ಲ, ಅವನ ಪ್ರಭಾವ ತೋರ್ಸ್ಲಪ್ಪ, ನಾವು ನೋಡ್ಬಿಡೋಣ. ದೇವ್ರು ಅಂತಂದ್ರೆ ಹಾಕ್ಬೇಕೆ ಹೊರತು ಕಷ್ಟ ಕೊಡಬಾರ್ದು ಕಣಣ್ಣ. ನೋಡಪ್ಪ, ಆ ಶನಿದೇವ್ರನ್ನ ಜ್ಞಾನ ಕೊಟ್ಟಿದ್ದ ನಾನು ಹೇಳ್ತೀನಿ ಕೇಳೋ. ಅಂದ್ರೆ ನನಗೆ ತಿಳಿದ ತರ ನಾನು ಹೇಳಿದ್ದೀನಿ. ಇನ್ಮೇಲೆ ಆ ಶನಿದೇವ್ರುಂಟು, ನೀನು ನಾನು ಬರ್ತೀನಿ ಕಣಪ್ಪ. ಆಯ್ತು ಕಣಣ್ಣ.